ವಿಶ್ವ ರೇಡಿಯೋದಿಂದ ಶುಭಾಶಯಗಳು. ನೀನು ರೇಡಿಯೋ ಪೆಟ್ಟಿಗೆ ಅಂದ್ರೆ ನನಗೆ ಮಿತ್ರ ಸಮಾನ ಹಾಗೂ ಗುರು ಇದ್ದಂತೆ. ನಿನ್ನಲ್ಲಿ ಬರುವ ಕೆಲವು ವಿಷಯ ಇಷ್ಟವಾಗುತ್ತವೆ, ಕೆಲವು ಇಷ್ಟವಿಲ್ಲದ್ದು ಮರೆತು ಹೋಗುತ್ತೆ. ಮೊದಲು ನೀನು ಪತ್ರ ಬರೆಸಿಕೊಂಡು ನಮ್ಮಿಂದ ಕಥೆ, ಕವನ, ವಾರದ ಪತ್ರೋತ್ತರ, ಫೋನಿಂಗ್ ಕಾರ್ಯಕ್ರಮ ಅಂತೆಲ್ಲ ಪ್ರೋಗ್ರಾಮುನ ಬರೆಸುತ್ತಿದ್ದೆ. ಈಗ ನೀನು ಹೊಸತನಕ್ಕೆ ಮಾರು ಹೋಗಿ ಹಳೆ ನೆನಪುಗಳನ್ನು ಮರೆತಿದ್ದೀಯಾ. ಬರೆಯುವ ಕೈಗಳ ಬರಹವನ್ನು ಕಸಿದಿದ್ದೀಯಾ. ನಿನ್ನ SMS ನಿಂದಾಗಿ ಪೋಸ್ಟ್ ಕಾರ್ಡ್ಗಳು ತೆರೆಮರೆಗೆ ಸರಿಯುವಂತಾಗಿದೆ ಎಂದು ನಿನಗೆ ಅನಿಸುವುದಿಲ್ಲವೇ? 10 ಜನ ನಿನ್ನ ಮಾತುಗಳನ್ನು ಕೇಳುವವರಿದ್ದರೆ 100 ಜನ ನಿನ್ನ ಮಾತುಗಳನ್ನು ಕೇಳುವವರಿದ್ದರೆ 1000 ಜನ ಮೊಬೈಲ್ ಟಿವಿಗೆ ಮಾರು ಹೋದವರಿದ್ದಾರೆ. ಈ ಮೂಲೆ ಗುಂಪಾಗುವ ಮುಂಚೆ ಇಷ್ಟೆತ್ತು ತಪ್ಪು ಒಪ್ಪುಗಳನ್ನು ಸರಿಪಡಿಸಿಕೊ. ನಿನ್ನ ವಾಣಿಜ್ಯ ಹಣದಲ್ಲಿ ಗುಣಗುಣಿಸುವಂತಿರಲಿ, ಕಿವಿಯಲ್ಲಿ ರಿಂಗಣಿಸಲಿ, ಮನದಾಳದಲ್ಲಿ ಕಿರಾಯುವಾಗಲಿ ಎಂಬ ಶುಭ ನುಡಿಗಳು. ನಾನು ಈಗ ನಿನ್ನಿಂದ ಬೆಳಗಿನ ಚಿಂತನ, ರೈತ ಧ್ವನಿಯಿಂದ ಪ್ರದೇಶ ಸಮಾಚಾರ, ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆ, ಜನಪದ ಗೀತೆಗಳು, ನಾಟಕ, ಭಾಷಣ, ಸಂದರ್ಶನ ಅಂತೆಲ್ಲ ಕೆಲವು ಪ್ರಸಾರಗಳನ್ನು ಕೇಳುತ್ತಿದ್ದೇನೆ. ನಿನ್ನಿಂದ ವಾರಕ್ಕೆ 1-2 ಫೋನಿಂಗ್ ಕಾರ್ಯಕ್ರಮ ಕೊಡುವೆಯಾ ಎಂದು ಕಾತರದಲ್ಲಿದ್ದೇನೆ. ಈಗ ಹೊಸ ಬಾಟ್ಲಿಯಲ್ಲಿ ಹದ ಬರೆದು ನೀಡುತ್ತಿದ್ದೀಯಾ. ತುಳು ಚಿತ್ರಗೀತೆಗಳನ್ನು ಮರೆಯುವಂತೆ ಮಾಡಿದ್ದೀಯಾ. ಅದೇ ಇಷ್ಟೆಲ್ಲ ಹೇಳಿ ಇಸ್ಮಾಯಿಲ್ ಕಲ್ಲಾಡಿ ಧನ್ಯವಾದಗಳು. ಈಗ ಅವರು ಪೋಸ್ಟ್ ಕಾರ್ಡ್ ಇಲ್ಲದೆ ಆಗ್ಲಿಕ್ಕೆ ಕಾರಣ ರೇಡಿಯೋ ಅಂತ ಹೇಳಿದಾಗ ಆಯ್ತು ಇಲ್ಲಿ. ಇಸ್ಮಾಯಿಲ್ ರೇ ಧನ್ಯವಾದಗಳು. ಆಯ್ತಾಯ್ತು ಸರ್, ಧನ್ಯವಾದ.